ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಇನ್ನು ಕೇವಲ 3 ದಿನಗಳು ಮಾತ್ರ ಬಾಕಿ ಇರುವ ಒಂದು ಹಿನ್ನೆಲೆಯಲ್ಲಿ ಸಿದ್ಧತಾ ಕಾರ್ಯಗಳು ಇದೀಗ ಭರದಿಂದ ಸಾಗ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರು ಅರಮನೆಯ ಸನಿಹದಲ್ಲಿ ಇರುವಂತಹ ವಸ್ತು ಪ್ರದರ್ಶನ ಆವರಣದಲ್ಲಿ ದಸರಾ ಅಂಗವಾಗಿ ಆಯೋಜನೆ ಮಾಡುವಂತಹ ವಸ್ತು ಪ್ರದರ್ಶನಕ್ಕೆ ಇದೀಗ ಭರದ ಸಿದ್ಧತೆಗಳು ಸಾಗ್ತಾ ಇದ್ದಾವೆ. ಇನ್ನು ಈ ಬಾರಿಯ ಒಂದು ದಸರಾ ವಸ್ತು ಪ್ರದರ್ಶನದ ಒಂದು ಪ್ರಮುಖ ಆಕರ್ಷಣೆ ಅಂತಂದರೆ ಗಂಧದ ಅರಮನೆಯ ಪ್ರತಿಕೃತಿಯನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ಈ ಹಿಂದೆ ಮೈಸೂರು ಅರಮನೆಯ ಇದ್ದಂಥ ಸ್ಥಳದಲ್ಲಿ ಗಂಧದ ಅರಮನೆ ಇತ್ತು. ಒಂದು ರಾಜಕುಮಾರಿಯ ಒಂದು ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಗಂಧದ ಅರಮನೆಗೆ ಬೆಂಕಿ ಬಿದ್ದು ಆಹುತಿ ಆಯಿತು. ಆ ಒಂದು ಸಂದರ್ಭದಲ್ಲಿ ಆತ್ಮವಿಲಾಸ ಗಣೇಶನ ದೇಗುಲವನ್ನು ಹೊರತುಪಡಿಸಿ ಬಹುತೇಕ ಅರಮನೆ ಸುಟ್ಟು ಕರಕಲಾಗಿ ಹೋಯಿತು. ಆ ನಂತರದ ದಿನಗಳಲ್ಲಿ ಆತ್ಮವಿಲಾಸ ಗಣಪತಿಯ ದೇಗುಲವನ್ನು ಒಳಗೊಂಡಂತೆ ಅದನ್ನು ಸೇರಿಸ್ಕೊಂಡೇ ಈಗಿರುವಂತಹ ಒಂದು ಜಗತ್ಪ್ರಸಿದ್ಧ ಮೈಸೂರು ಅರಮನೆಯನ್ನು ನಿರ್ಮಾಣ ಮಾಡಲಾಯಿತು. ಹಾಗಾಗಿ ಒಂದು ಗಂಧದ ಅರಮನೆಯನ್ನು ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಬಾರಿ ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ಆ ಹಳೆಯ ಗಂಧದ ಅರಮನೆಯ ಒಂದು ಪ್ರತಿಕೃತಿಯನ್ನು ಒಂದು ತದ್ರೂಪಿನಲ್ಲಿ ಕಂಡುಬರುವಂತೆ ಈಗ ನಿರ್ಮಾಣ ಮಾಡಲಾಗ್ತಾ ಇದೆ. ಅದರ ಒಂದು ಸಿದ್ಧತಾ ಕಾರ್ಯ ಇದೀಗ ಭರದಿಂದ ಸಾಗ್ತಾ ಇದೆ. ಅತ್ಯಂತ ಆಕರ್ಷಕವಾಗಿ ಕಂಡುಬರುವಂತೆ ಅಂದಿನ ಕಾಲದಲ್ಲಿ ಯಾವ ರೀತಿ ಗಂಧದ ಅರಮನೆ ಜನರನ್ನು ಸೂಜಿಗಲ್ಲಿನಂತೆ ಸೆಳೀತಾ ಇತ್ತೋ ಅದೇ ಮಾದರಿಯಲ್ಲಿ ಈ ಬಾರಿಯೂ ಕೂಡ ಗಂಧದ ಅರಮನೆಯ ಪ್ರತಿಕೃತಿಯನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಭರದಿಂದ ಸಾಗ್ತಾ ಇದೆ. ಯಾಕಂದರೆ ಇನ್ನು ಉದ್ಘಾಟನೆಗೆ ಕೇವಲ 3 ದಿನಗಳು ಮಾತ್ರ ಬಾಕಿ ಇರುವ ಒಂದು ಹಿನ್ನೆಲೆಯಲ್ಲಿ ಒಂದು ತರಾತುರಿಯಲ್ಲಿ ಈಗ ಸಿದ್ಧತಾ ಕಾರ್ಯಗಳು ಸಾಗ್ತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ಯಾಕೆಂದರೆ ಈಗ ಇಲ್ಲಿ ಆರಂಭದಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ, ನಾವು ದಸರಾ ಉದ್ಘಾಟನೆಯ ದಿನವೇ ಎಲ್ಲ ಮಳಿಗೆಗಳ ಒಂದು ತೆರವಿಗೂ ಕೂಡ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದರು. ಆದರೆ ಪರಿಸ್ಥಿತಿ ಇಲ್ಲಿ ಆ ರೀತಿ ಕಂಡು ಬರ್ತಾ ಇಲ್ಲ. ಈಗಲೂ ಕೂಡ ತರಾತುರಿಯಲ್ಲಿ ಒಂದು ಸಿದ್ಧತಾ ಕಾರ್ಯಗಳು ಸಾಗ್ತಾ ಇದ್ದಾವೆ. ಈ ಬಾರಿಯೂ ಕೂಡ ಒಂದು ಮಳಿಗೆಗಳು ನಿಗದಿತ ಸಮಯಕ್ಕೆ ಅಂದರೆ ದಸರಾ ಮಹೋತ್ಸವದ ಉದ್ಘಾಟನೆಯ ದಿನವೇ ಮಳಿಗೆಗಳು ಸಂಪೂರ್ಣವಾಗಿ ಸಿದ್ಧಗೊಳ್ಳೋದು ಅನುಮಾನ. ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಸರ್ಕಾರಿ ಮಳಿಗೆಗಳು ಕೂಡ ಇನ್ನೂ ಕೂಡ ಅರ್ಧ ಮಾತ್ರ ಕಾಮಗಾರಿ ಮುಗಿದಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಖಾಲಿ ಮಳಿಗೆಗಳೇ ಒಂದು ದಸರಾ ವಸ್ತು ಪ್ರದರ್ಶನದಲ್ಲಿ ಉದ್ಘಾಟನೆಯಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇದೆಲ್ಲದರ ನಡುವೆಯೂ ಈ ಬಾರಿ ಇಲ್ಲಿ ನಿರ್ಮಾಣ ಮಾಡಿರುವಂಥ ಗಂಧದ ಅರಮನೆಯ ಪ್ರತಿಕೃತಿ ಒಂದು ಇಲ್ಲಿ ಪ್ರಮುಖ ಆಕರ್ಷಣೆಯಾಗಿದ್ದು ಅದರ ಒಂದು ಸಿದ್ಧತಾ ಅಂತಿಮ ಸ್ಪರ್ಶ ನೀಡುವಂಥ ಕಾರ್ಯ ಬಹುತೇಕ ದಸರಾ ಉದ್ಘಾಟನೆಯ ದಿನಕ್ಕೆ ಪೂರ್ಣಗೊಳ್ಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಇದು ಈ ಬಾರಿಯ ಒಂದು ದಸರಾ ಮಹೋತ್ಸವದ ಒಂದು ದಸರಾ ವಸ್ತು ಪ್ರದರ್ಶನದಲ್ಲಿ ಈ ಗಂಧದ ಅರಮನೆ ಒಂದು ಪ್ರಮುಖ ಆಕರ್ಷಣೆಯಾಗಿ ಮಾರ್ಪಡುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.